ಅಣ್ಣ ಎಷ್ಟಾಯ್ತು? 50 ರೂಪಾಯಿ ಸರ್. ತೊಗೊಳ್ಳಿ. ಈ BK ಹಾಸ್ಟೆಲ್ ನೋಡ್ಕೊಂತಿರೋ ಕ್ಯಾಂಡಿಡೇಟು ಹೆಂಗವನೋ ಏನೋ. ಆಲ್ ದ ಬೆಸ್ಟ್ ಅಶೋಕ. ಅದ್ಭುತ ಅದ್ಭುತ. ಗೌರು ಸ್ವಲ್ಪ ನಿನ್ನ ಮುಖ ತೋರು. ಹೋಗಿ ಯಜಮಾನ್ರೆ. ಚೆನ್ನಾಗಿದೀಯಾ? ಸರೋಜ ಹೇಳ್ತಾ ಇದ್ಲು ನಿನ್ನ ಗಂಡ ದಿನ ರಾತ್ರಿ ಎಲ್ಲ ಮನೆಗೆ ಬರಲ್ವಂತೆ. ದಿನ ರಾತ್ರಿ ರೈಲ್ವೆ ಸ್ಟೇಷನ್ ಕಾಯಕ್ ಹೋಗ್ತಾನೆ. ಮತ್ತೆ ಮನೆ ಕಾಯೋರು ಯಾರಂತೆ? ಹೋಗಿ ಯಜಮಾನ್ರೆ. ನಿನಗೇನಾದ್ರೂ ಭಯ ಮಿಸ್ ಕಾಲ್ ಹಾಕು ಅಂತ ಹೇಳೋಷ್ಟ್ರಲ್ಲಿ ಯಾವನ ಬಂದು ಒಂಟಿ ಸೀನ್ ಹಾಕ್ಬಿಟ್ಟ. ಅಕ್ಕ ಇಲ್ಲಿ ಮಾರ್ಕಂಡ ಅಂತ ಕರ್ಸ್ಕೊಡೋರು ಯಾರೋ ಇದ್ದಾರಂತಲ್ಲ, ಅವ್ರು ಎಲ್ಲಿದ್ದಾರ ಅಕ್ಕ? ಸಾವಿನ ಮನೆಗ್ ಬಂದು ಎಣ ಎಲ್ಲಿ ಅಂತ ಕೇಳ್ದಂಗಾಯ್ತು. ಇಲ್ಲೇ ನಿಂತಿಲ್ವಾ? ಸಾರಿ ಸಾರ್, ನೀವು ಅಂತ ಗೊತ್ತಿರ್ಲಿಲ್ಲ. ತುಂಬಾ ವಯಸ್ಸಾಗಿರುತ್ತೆ, ಕಣ್ಣು ಗ್ಲಾಸಸ್ ಹಾಕೋತಾರೆ, ತಲೆ ತುಂಬಾ ಬಿಳಿ ಕೂದಲಿರುತ್ತೆ ಅನ್ಕೊಂಡಿದ್ದೆ. ನೀವ್ ನೋಡಿದ್ರೆ ಹಿಂಗಿದಿರಲ್ಲ ಸಾರ್. ಹೆಂಗ ಇನ್ನಂಗಿರ್ಬೇಕಿತ್ತ? ಮ್ಯಾಟ್ರೇನು ಸಾರ್? ನಿಮ್ ತಾತ ತಾತ ರಂಗನಾಥ್ ಶೆಟ್ರು ಲೆಟ್ರು ಕೊಡೋ ಕೇಳಿದ್ರು ಸಾರ್. ಕೊಡು ಮತ್ತೆ. ಅಯ್ಯೋ ಸಾರ್. ಏನು ಸಾರ್? ಸಾರ್ ಈ ಲೆಟರ್ ಕೊಟ್ರೆ ರೂಮ್ ಕೊಡ್ತಾರೆ ಅಂತ ಹೇಳಿದ್ರು, ನೀವ್ ನೋಡಿದ್ರೆ ಲೆಟರ್ ಅರ್ಧ ಹಾಕ್ಬಿಟ್ರಲ್ಲ ಸಾರ್. ಕೊಡ್ತಾ ಇದ್ರು ಅವ್ರು, ನಾನಲ್ಲ ಸಾರ್. ನನ್ ಮೊಮ್ಮಗ ತುಂಬಾ ಒಳ್ಳೆಯವನು, ದಾನ, ವೀರ, ಶೂರ, ಕರ್ಣ, ಅಂಬರೀಷ ಬಿಟ್ರೆ ನೆಕ್ಸ್ಟ್ ಇವನೇ ಅಂತ ಹೇಳಿದ್ರು. ಪ್ಲೀಸ್ ಯೋಚನೆ ಮಾಡಿ ಸಾರ್. ನೋಡ್ ಬರ್ರಿ, ಅದೇನಿದ್ರು ಅವ್ರ ಫೀಲಿಂಗ್ಸ್, ನಂದೇನಿದ್ರು ರೂಲ್ಸ್. ನಿನಗೆ ಇಲ್ಲಿ ಜಾಗ ಬೇಕು ಅಂದ್ರೆ 2 ಕಂಡೀಷನ್. ಏನ್ ಸಾರ್? ಕಂಡೀಷನ್ ನಂಬರ್ 1, ನೀನು ನನಗೆ ಪ್ರತಿ ತಿಂಗಳು 4,000 ರೂಪಾಯಿ ಕೊಡ್ಬೇಕು ಸಾರ್. ಕಂಡೀಷನ್ ನಂಬರ್ 2, ಇಲ್ಲಿಂದ ಬಿಟ್ಟು ಹೋಗೋವರೆಗೂ ನಾನು ಹೇಳ್ದಾಗ ಕೇಳ್ಕೊಂಡು ಬಿದ್ದಿರ್ಬೇಕು ಸಾರ್. ಇರಂಗಿದ್ರೆ ಇರು, ಮರಿ ಇಲ್ಲಾಂದ್ರೆ ಬಿಟ್ಟು ಹೋಯ್ತಾ ಇರು. 1 ಸೆಕೆಂಡ್ ಸಾರ್. ಫಸ್ಟ್ ತಿಂಗಳದು ಸಾರ್. ಸರಿ. ಏನೋ ಸ್ಟೂಡೆಂಟ್? ಗ್ರಾಜುಯೇಟ್ ಸಾರ್. ಇಲ್ಲಿ ಬಂದಿದ್ದು ಲವ್ ಮಾಡಕ್ಕೆ ಅಲ್ಲ, ಕೆಲಸ ಹುಡ್ಕಕ್ಕೆ ಸಾರ್. ಸಾರ್ ನೀವು ತುಂಬಾ ಸ್ಟ್ರಿಕ್ಟ್ ಆಫೀಸರು ಸಾರ್. ಮತ್ತೇನೋ ಒಳ್ಳೆ ಕಾಲೇಜ್ ಹುಡುಗರ ತರ ಮಿಟ್ಮಿಟೆ ಕಲರ್ ಡ್ರೆಸ್ ಹಾಕ್ಬಿಡಿ ಸಾರ್. ನಾಳೆ ದಿವಸ ಕೆಲಸ ಸಿಕ್ಕಾದ್ಮೇಲೆ ಹಾಕೊಳಕ್ಕಾಗಲ್ವಲ್ಲ, ಅದಕ್ಕೆ ಇವಾಗಲೇ ಯೂಸ್ಫುಲ್ ಆಗಿರೋಣ ಅಂತ. ನೀನ್ ಯೂತ್ ಹಂಗಿದ್ರೆ ನಾವೇನು ತೂತು ಯೂತೆ ಸಾರ್. ಅಲ್ಲಿದೆಯಲ್ಲ ಅದೇ ರೂಮ್ ಹಾಕ ಹೋಗು. ಬಾರ ಕೂತ್ಕೊಳ್ಳ. ಪರವಾಗಿಲ್ಲ ಸರ್, ಕೂತ್ಕೊಳ್ಳ. ನೋಡ ಮರಿ, ಈ ರೂಮು ನಿಂದು ಅಂದ್ರೆ ನಿಂದಲ್ಲ ಕಣ, ಈ ರೂಮು ನಂದು. ಅದು ನೋಡ, ಫಸ್ಟ್ ಟೈಮ್ ನಾನು ನಿನ್ನ ನೋಡ್ನಲ್ಲ, ಅಯ್ಯೋ ಪಾಪ ಅನ್ಸ್ಬಿಡ್ತೆ ಕಣ. ಅದಕ್ಕೋಸ್ಕರ ನನ್ನ ರೂಮಲ್ಲಿ ನಿನಗೆ ಚೂರೇ ಚೂರು ಜಾಗ ಕೊಟ್ಟಿದ್ದೀನಿ ಕಣ. ಒಂದು ತಿಳ್ಕಳ, ಇಲ್ಲಿಂದ ಬಿಟ್ಟು ಹೋಗೋವರೆಗೂ ಯಾವುದೇ ಕಾರಣಕ್ಕೂ ಇದು ನಿನ್ನ ರೂಮು ಅಂತ ಫೀಲಿಂಗ್ ಮಾಡ್ಕೊಳ್ಳೇ ಬೇಡ ಸರ್. ನನ್ನ 4,000 ಡೊನೇಷನ್ ಕಣ, ಡೊನೇಷನ್. ಸರಿ. ಯಾಕ ಮಲಗೋಕೆ ಸರ್? ಏಯ್, ಸಿಂಹಾಸನ ಏನಿದ್ರು ರಾಜರಿಗೆ ಮಾತ್ರ ಕಣ, ನಿನ್ನ ಜಾಗ ಅಲ್ಲೇ. ಹಾ ಎಲ್ಲ ಕೆಳಗ್ ಕೈ ಹಾಕೋ, ಮಂಚದ ಕೆಳಗಡೆ ಕಡೆ ರಾಸ್ಕಲ್. ಸಾರಿ ಸರ್, ಇನ್ನೊಂದು ಹಾಸಿಗೆ ಇದೆಯಾ ಸರ್? ಚಾಪ ಇದೆ, ಹಾಸ್ಕೊಂಡ್ ಪಾಚ್ಕೊಳ್ಳೋ. ಯಾಕೋ ಮರಿ ಇಷ್ಟು ಬೇಗ ಮಲ್ಕೋತಾ ಇದೀಯಾ? ಹ್ಞೂ ಸರ್, ನಿದ್ದೆ ಬರ್ತಿದೆ. ಸ್ವಲ್ಪ ಕಾಲ್ ನೋವ್ತಾ ಇದೆ, ಒತ್ತ. ಸಾರ್ ನಾನು ಲೇಟಾಗಿ ಮಲ್ಕೊಂಡ್ರೆ ಹಾಸಿಗೆ ಮೇಲೆ ಮಲ್ಕೊಬೇಕು ಅನ್ಸುತ್ತೆ ಸರ್. ಇನ್ನೂ ಲೇಟ್ ಆದ್ರೆ ಇನ್ನೂ ಏನೇನ್ ಅನ್ಸುತ್ತೋ. ಸರ್ ಸರ್ ಕೆಳಗೆ ಕೂತ್ಕೊಂಡು ಕೈ ಕಾಲು ಒತ್ತು ಮರಿ. ಮರಿ ಸರ್, ಇದು ಟೈಗರ್ ಮರಿ, ಟೈಗರ್. ಏನು ಒಳ್ಳೆ ಹೂ ಹೊತ್ತಂಗ್ ಗೊತ್ತಾ ಇದೆಯಾ ನಿನಗೆ? ಗರಡಿ ಮನೆ ಗೊತ್ತಾ ಮರಿ? ಇಲ್ಲ ಸರ್. ಇವನ್ ಹೆಂಗ್ ಅರ್ಥ ಮಾಡ್ಸೋದು? ನಿನಗೆ ಶಾರುಖ್ ಖಾನ್, ಸಲ್ಮಾನ್ ಖಾನ್, ಋತಿಕ್ ಗೊತ್ತಿರ್ಬೇಕಲ್ಲ? ಹ್ಞೂ ಸರ್. ಅವ್ರಿಗೆಲ್ಲ ಪ್ಯಾಕ್ ಬರ್ಸಿದ ಬಾಡಿ ಮರಿ ಇದು. ಸ್ವಲ್ಪ ಕಡಕ್ ಆಗಿ ಒತ್ತು. ನಾನಿದ್ದೀನಿ, ಒತ್ತು ಮರಿ, ಒತ್ತು ಮರಿ. ಅಮ್ಮ ಅಮ್ಮ, ಹೊಟ್ಟೆನಲ್ಲೇ ಮೊಟ್ಟೆ ಇಟ್ಬಿಟ್ಟವನೆ ಮರಿ. ಸರ್, ಈ ಜಾಸ್ತಿ ಒತ್ತದು ಮೆತ್ತ ಗೊತ್ತದು, ಅದ್ರ ಮಧ್ಯೆ ಮತ್ತೊಂದು ಬರ್ತದೆ ಗೊತ್ತಾ ಮರಿ? ಇಲ್ಲ ಸರ್. ನೀನು ಮೊದಲು ಒತ್ತದಲ್ಲ ಹೂವ ತರ, ಅದೇ ತರ ಒತ್ತು ಮರಿ. ಸರಿ ಸರ್. ಡೇಂಜರಸ್ ಫೆಲೋ, ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು. ಒಳ್ಳೆ ದೂತ ಇದ್ದಂಗೆ ಇದಾನೆ ಕಣೆ, ಅವನು ನೋಡಿದ್ರೇನೆ ಭಯ ಆಗುತ್ತೆ. ಅಪ್ಪ, ಅವನ ಕೈ ಇಷ್ಟು ದಪ್ಪ ಇದೆ ಗೊತ್ತಾ? ಮೈಸೂರಿಂದ ಶ್ರೀರಂಗಪಟ್ಟಣಕ್ಕೆ ಬಂದು ನಿನ್ನಂಗ್ ಲೈ ನೋಡಿತಾನಂದ್ರೆ ನನಗೆ ಯಾಕೋ ಪಕ್ಕ ಕಚ್ಕೊಳ್ಳೋಗಿರಕ್ಕೆ ಅನಿಸ್ತದೆ ಮಾರೈತಿ. ಲೇ,
ಸುಮ್ಮನಿರೆ ಪಾಪ ಅವಳಿಗ್ಯಾಕೆ ಹೆದರಿಸ್ತೀಯಾ? ಅಂಜು ನಿಮ್ಮ ಅಂಕಲ್ಗೆ ಹೇಳು, ಎಲ್ಲ ಸರಿ ಹೋಗುತ್ತೆ. ಆಮೇಲೆ ಇವ್ರಪ್ಪಂಗೆ ಗೊತ್ತಾದ್ರೆ ಕಾಲೇಜ್ ಕಟ್, ಡೈರೆಕ್ಟ್ ಮ್ಯಾರೇಜೇ. ನಮ್ ಜೊತೆ ಹಾಸ್ಟೆಲ್ನಾಗಿದ್ದಾಗ್ಲೇ ಚಂದ ಇದ್ದಲ್ಲೇ, ಈಗ ನೋಡು ಬೆಣ್ಣೆ ಜಾರಿ ಬ್ರೆಡ್ಗೆ ಬಿದ್ದಂಗಾತು. ಇವಾಗ ನಾನು ಏನ್ರೇ ಮಾಡೋದು? ತಲೆ ಮೇಲೆತ್ತಿ ಹಲ್ ಕಚ್ಕೊಂಡು ಕಣ್ಣಲ್ಲಿ ಕಣ್ಣಿಟ್ಟು ರಾಕೆಟ್ ಸ್ಪೀಡಲ್ಲಿ ಹೇಯ್ ನನ್ನ ಹಿಂದೆ ಬರಬೇಡ ಅಂತ ಒಂದೇ ಒಂದು ಅವ ಸಾಕು, ಎಲ್ಲ ಸರಿ ಹೋಗುತ್ತೆ. ನಾನಾ? ನೀನೇ. ದಿನ ಇದ್ದಿದ್ದೆ ಗೋಲ್ಡ್ ಕಣ ಇತ್ತು. ಏಯ್ ಬಾಲು ಬಾ ಬಾ ಬಾ. ಕಾಲೇಜ್ಗೆ ಈ ರೇಂಜಿಗೆ ಬಟ್ಟೆ ಹಾಕೊಂಡ್ಬಂದಿದ್ಯಾ? ದೇವಸ್ಥಾನ ಅನ್ಕೊಂಡಿದ್ಯಾ ಕಾಲೇಜ್ ಅನ್ಕೊಂಡಿದ್ಯಾ? ಇವಾಗಲೇ ಹುಡುಗರು ಕಾಲೇಜಿಗೆ ಬರೋದು ಕಮ್ಮಿ, ನಾಳೆಯಿಂದ ಒಂಚೂರು ಕಮ್ಮಿ ಹಾಕೊಂಬ. ಲೋ ಮಗ ಹೋಗು ಹೋಗು, ಒಂದು ಓವರ್ ಹಾಕೊಂಬ, ಹೋಗು ಹೋಗು. ಏಯ್ ಸೇದು. ಇಲ್ಲ ನಾನು ಸೇದಲ್ಲ. ಸೇದಲ್ವಾ? ಚಾಕ್ಲೇಟ್ ಕೊಟ್ರೆ ಶೇರ್ ಮಾಡ್ತೀರಾ, ಸಿಗರೇಟ್ ಕೊಟ್ರೆ ಶೇರ್ ಮಾಡಲ್ವಾ? ಬಿಸಿ ಬಿಸಿ ಜಾಂಗೀರ್ ಕೊಡಿಸ್ತೀನಿ ಅಂದಲ್ಲ, ಎಲ್ಲೋ? ಕೊಡಿಸ್ತೀನಿ ಸರ್, ಬನ್ನಿ. ಅಣ್ಣ ನೀನ್ ಯಾರು? ಟೈಗರ್ ಮರಿ. ಎಂತೆಂತ ಗರಡಿಗೆ ಹೋಗಿದ್ಯಾ? ಅದೇ ಮತ್ತೆ. ಸುಮ್ನೆ ಹಂಗ್ ನಿಲ್ಲೋಣ. ನೀವುಗಳು ನಿಮ್ಮ ಅಪ್ಪನ್ಗೆ ಹುಟ್ಟಿದ್ರೆ ನಿಮ್ಮ ಅಮ್ಮನ್ ಮಕ್ಕಳೇ ಆಗಿದ್ರೆ ಬೋಟಿ ಕಲೀಜ ಏನಾದ್ರೂ ಇದ್ರೆ ಅಣ್ಣನ್ ಹೊಡಿರ. ಬೆಕ್ಕಣ್ಣ ಹುಲಿ ಉಗ್ರಲ್ಲೇ ಪರ್ ಸಾಯಿಸ್ಬಿಡ್ತಾರೆ. ಇದು ಒರಿಜಿನಲ್ ಅಲ್ಲ, ಡಮ್ಮಿ. ಡಮ್ಮಿ ನನ್ ಮಕ್ಳು ಅಂದ್ರು. ಹೊಡಿರಲೇ ಹೊಡಿರ. ಅಣ್ಣ ಸುಮ್ನೆ ಹಂಗ್ ನಿಲ್ಲೋಣ. ಏನೋ ಬರ್ರ ಬರ್ರ ಬರ್ರ. ಇವನ್ ನೋಡಿದ್ರೆ ಡಮ್ಮಿ ಪೀಸು, ಇವನು ನಿಮ್ ಬಾಸ. ಅಣ್ಣನ್ ಕೆಣಕಿದ್ರೆ ಎಲ್ಲಾರ್ಗು ಏಟೆ. ಬರ್ರಲ್ಲೇ ಬಾರೋ ಅಣ್ಣ, ಸುಮ್ನೆ ಹಂಗ್ ನಿಲ್ಲೋಣ. ಅದು ಕಿಕ್ಕು. ಜಿಲೇಬಿ ತಿರುಗಿಸ್ತಾನಲ್ಪ ಅಣ್ಣ. ಹೆಂಗೆ ಹಿಂಗೆ ಸ್ಕೈ ಶಾಟ್ ಏನಾಯ್ತಣ್ಣ? ತಲೆನೋವ? ಸುಮ್ನೆ ಅಣ್ಣ. ಬರ 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 ಬರ. ಅಣ್ಣ ರೆಡಿ ಬರೋದು. ಅಣ್ಣ ಮುಂದೆ, ಅಣ್ಣ ಹಿಂದೆ. ಅಣ್ಣ ಏನಣ್ಣ ನೀವು ಹಿಂಗೆಲ್ಲ ಹೊಡಿತೀರಾ? ಕರುಣೆನೇ ಇಲ್ದೆ. ಅಣ್ಣ ಏನಣ್ಣ ಹಿಂಗೆಲ್ಲ ಹೊಡಿತೀರಾ ನೀವು? ಸತ್ಕಿತ ಹೋಗ್ಬಿಟ್ಟಾರಣ್ಣ, ಹೆಚ್ಚು ಕಮ್ಮಿ ಆಗ್ಬಿಟ್ಟು. ಅಲ್ಲಲ್ಲೇ ನಿಮ್ಮ ಅಪ್ಪನ್ಗೆ ಹುಟ್ಟಿದ್ರೆ ಇಲ್ಲೋಡಿ ಇಲ್ಲೋಡಿ ಇಲ್ಲೋಡಿ. ಹೆಂಗೆ ಗನ್ನು ಅಣ್ಣ. ಅಣ್ಣ ಏನಣ್ಣ ಸೂಪರ್ ಸ್ಕಿಡ್ ಅಣ್ಣ. ಅಣ್ಣ ಜಂಪು ಅದು ಪೊಸಿಷನ್. ಮಾರ್ಕ್ ಮಾರ್ಕಂಡಯ್ಯ ಮಾರ್ಕೋ. ಹೋ ಟೈಗರ ನೀನು? ಓತಿಕೆತ ಓತಿಕೆತ ಬಾ. ಮೇಂಟೈನ್ ಮಾಡು. ಅತ್ತ ಗಾಡಿ ನಿಮ್ ತಾತ ಓಡಿಸ್ತಾನ. ಅತ್ತ ರಾಸ್ಕಲ್. ಸರ್ ಏನದು ಸರ್? ತಮ್ಮ ಅನ್ಲ. ಬಾಸನ್ನ. ಸರಿ ಬಾಸ್. ಇಸ್ಕಲಿ ಏನದು ಕೇಳು. ಒಂದ್ ಸೆಕೆಂಡ್ ಬಾಸ್, ಸದ್ಯ ಯಾರಿಲ್ಲ, ಪಿಡಿಗೆ ಹಾಕೊಂಬೋಣ. ಅಮ್ಮಂಗೆ ಹೇಳ್ದಂಗ ಹೊಡೆದ್ರೆ ತೆಗೆದು ಹೊಡೆದು ಬಿಡ್ತೀನಿ. ಬಾಸ್ ನಾನು ಏನ್ ತಪ್ಪು ಮಾಡಿದ್ದೆ ಅಂತ ಈ ತರ ಶಿಕ್ಷೆ ಕೊಡ್ತಾ ಇದ್ದೀರಾ ಬಾಸ್? ನಾನ್ ನಿಮಗೆ ರೂಮಲ್ಲಿ ಜಾಗ ಕೊಟ್ಟಿದ್ದೆ ತಪ್ಪ ಬಾಸ್? ಜಾಗ ನಿಮ್ ತಾತಂದ ನಿಮ್ಮ ಅಪ್ಪಂದ ನಿಂದನಲೇ? 3,000 ರೂಪಾಯಿ ಕೆಲ್ಸಕ್ಕೆ ಕಿತ್ಕೊಂಡು ಹುಡುಗರಿಗೆಲ್ಲ ಇಷ್ಟೊಂದು ಟಾರ್ಚರ್ ಕೊಡ್ತೀಯಲ್ಲ, ಏನಿದು ಬಾಸ್? ಈ ತಿರ್ಕೆದೌಲತ್ ಮಾಡೋದಕ್ಕೆ ನಾಚಿಕೆ ಆಗಲ್ಲ? ಬಾಸ್ ಏನು ಮಕ ಕಿತ್ತೋಯ್ತವೆ ಏನು? ಬಾಸ್ ಇಲ್ಲಿ ನಡೆದಿರೋ ವಿಷಯ ಆಚೆ ಇರೋರ್ಗೆ ಯಾರಿಗೂ ಗೊತ್ತಾಗದ್ ಬೇಡ ಬಾಸ್. ಹಂಗೋ ಹಿಂಗ ಹವಾ ಮೇಂಟೈನ್ ಮಾಡ್ಕೊಂಡು ಹೆಂಗೋ ಬದುಕೊಂಡ್ಬಿಡ್ತೀನಿ ಬಾಸ್. ಬಾಸ್ ನಾವು ರೂಮಲ್ಲಿ ಇದ್ದಾಗ ಇದೇ ತರ ಇದ್ದು ಬಿಡೋಣ, ಆಚೆ ಕಡೆ ಇದ್ದಾಗ ಆ ತರ ಇದ್ದು ಬಿಡೋಣ. ಡೀಲಾ ಬಾಸ್? ಆಗಲ್ಲ ಹೋಗು ಬಾಸ್, ಆಮೇಲೆ ಅರ್ಧ ಗಂಟೆ ಎಕ್ಸ್ಟ್ರಾ ಓದ್ ಕೊಡ್ತೀನಿ. ಮೋನಿ ಬಾಸ್. ಹೋಗು. ಕೇಳ್ರೋ ಇಲ್ಲಿ ಮಾರ್ಕಂಡಯ್ಯ ಅಶೋಕನ್ ಕಾಲುತ್ತಾವನಂತ್ರು. ಆ ಪ್ರಾಜೆಕ್ಟ್ ಅಂತೂ ನಾನು ಎಷ್ಟೇ ಟ್ರೈ ಮಾಡಿದ್ರು ಕಂಪ್ಲೀಟ್ ಮಾಡಕ್ಕೆ. ಓ ಅದಾ, ಓಕೆ. ಸ್ವಲ್ಪ ಈ ಕಡೆ ಬಾಮ್ಮ ಬಾಮ್ಮ.
ನೀವು 4 ಜನ ಆ ಕಡೆ ಹೋಗಿ ಓದ್ಕೊಳ್ಳಿ ಟೈಮ್ ವೇಸ್ಟ್ ಮಾಡಿಬಿಡಿ. ಹೋಗಿ ಹೋಗಿ ಕೂತ್ಕೊಮ್ಮ, ಕೂತ್ಕೋ. ರಂಗ ನಿನ್ನ ಎಡಗೈ ಕೊಡಮ್ಮ. ಹೀಗಲ್ಲ, ಹೀಗೆ ತಗೋ, ಇದು ಅಲ್ಲಿಟ್ಕೋ. ಬಲಗೈ ಕೊಡು. ಹೀಗಲ್ಲ, ಹೀಗೆ. ಏನಿದು? ಪುರೋಹಿತರನ್ನ ಯಾಕೆ ಏನು ಅಂತ ಕೇಳಬಾರ್ದು. ನಾವು ಹೇಳೋವರೆಗೂ ಕಾಯಬೇಕು. ನಾವು ಹೇಳೋ ಮಂತ್ರ ಕೇಳಿಸ್ಕೊಳ್ಳೋಕೆ ದೇವರೇ ಕಾಯ್ತಾ ಇರ್ತಾನೆ. ಈಗ ವಿಚಾರಕ್ಕೆ ಬರ್ತೀನಿ. ಅವತ್ತಿನ ದಿನ ದೇವಸ್ಥಾನದಲ್ಲಿ ಒಬ್ಬ ಹುಡುಗ ಬಂದು ನಿನಗೆ ಹೂ ಕೊಟ್ಟನಲ್ಲ, ಅವನು 2 ಕಿವಿಗೂ ಹೂ ಇಟ್ಕೊಂಡು ನನ್ನ ಹತ್ರ ಬಂದಿದ್ದ. ನಮಸ್ಕಾರ ಪೂಜಾರಿ. ಅಯ್ಯಪ್ಪ, ಏನಪ್ಪ? ಚಿಕ್ಕದ್ರಲ್ಲಿ ನಮ್ ಚಿಕ್ಕತಾತ ಹೇಳ್ತಿದ್ರು, ಬರಗಾಲದಲ್ಲಿ ನೀರ್ ಚೆಲ್ಬೇಡ, ಮಳೆಗಾಲದಲ್ಲಿ ಕೊಡೆ ಮರಿಬೇಡ, ಮಠ ಮಧ್ಯಾಹ್ನ ಬ್ರಾಹ್ಮಣರು ಮಾತ್ ಮೀರ್ಬೇಡ ಅಂತ. ಎಂತ ಮಾತಪ್ಪ. ನಮ್ಮ ಕಣ್ಣು ಕಾಣಿಸ್ತಿರೋ ದೇವ್ರು ತನ್ನ ಅನಿಸಿಕೆಗಳನ್ನ ವರ್ಗಾವಣೆ ಮಾಡೋಣ ಅಂತಾನೆ ತಮ್ಮಂತ ಪೂಜಾರಿಗಳನ್ನ ಸೃಷ್ಟಿ ಮಾಡಿರ್ತಾನಂತೆ. ಹೌದು ಹೌದು. ಏಯ್ ಇರು, ನೀನು ಆ ದೇವಸ್ಥಾನ, ಹುಡುಗಿ, ಹೂವ? ನಾನೇ ಪೂಜಾರ್ರೆ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಆ ದೇವ್ರ ಪ್ರತಿನಿಧಿ ಪೂಜಾರ್ರೆ. ಓ ದೈವಾಂಶ ಸಂಭೂತ. ನಾರಾಯಣ ರಂಗ ಪೂಜಾರ್ರೆ. ನೀನ್ ತುಂಬಾ ಒಳ್ಳೆಯವನಪ್ಪ. ಈಗ ಮ್ಯಾಟ್ರಿಗೆ ಬರ್ತೀನಿ. ಮ್ಯಾಟ್ರಾ? ಅವತ್ತು ನಮ್ಮ ಹುಡುಗಿ ನಿಮ್ ಮುಂದೆನೆ ನನ್ ಪ್ರೀತಿನ ಒಪ್ಕೊಳ್ದೆ ಓಟೋದ್ಲು. ಹೌದು. ಮನ್ಸಿನ ಯಾವ್ದೋ ಮೂಲೆಯಲ್ಲಿ ನಾನ್ ತಪ್ಪು ಮಾಡ್ದೆ ಅನ್ನಿಸ್ತು ಪೂಜಾರ್ರೆ. ಅವಳು ನನ್ ಲವರ್ ಆಗಂತೂ ಒಪ್ಕೊಂಡ್ಲಿಲ್ಲ. ಅಟ್ಲೀಸ್ಟ್ ಫ್ರೆಂಡ್ ಆಗಾದ್ರೂ ಒಪ್ಕೊಂಡ್ರೆ ಲೈಫ್ ಲಾಂಗ್ ಬೆಸ್ಟ್ ಫ್ರೆಂಡ್ ಆಗಿರ್ತೀನಿ ಪೂಜಾರ್ರೆ. ನನ್ನಿಂದ ಏನಾಗಬೇಕು ಹೇಳು? ಏನಿಲ್ಲ, ನನ್ ಬದ್ಲು ನಮ್ ಹುಡುಗಿಗೆ ನೀವೇ ಈ ಫ್ರೆಂಡ್ಶಿಪ್ ಬ್ಯಾಂಡ್ ನ ಕಟ್ಬಿಟ್ರೆ. ನಾನಾ? ಪೂಜಾರ್ರೆ ಪ್ಲೀಸ್ ಪೂಜಾರ್ರೆ. ಪೂಜಾರ್ರೆ ಕರ್ಪೂರ ಇಲ್ಲ ಅಂದ್ರೂನು ಗಂಧದ ಕಡ್ಡಿಯಲ್ಲಾದ್ರೂ ಪೂಜೆ ಮಾಡ್ತಾರಲ್ವಾ ಪೂಜಾರ್ರೆ? ನಿನ್ನೆ ನಂಬಿದೀನಿ ಪೂಜಾರ್ರೆ. ಓಕೆ, ಐ ವಿಲ್ ಟ್ರೈ. ಸರಿ ಪೂಜಾರ್ರೆ. ಅಯ್ಯೋ, ಏನು ವಿನಯ, ಏನು ಭಕ್ತಿ. ಪೂಜಾರ್ರೆ. ಏನಪ್ಪಾ? ನಿಮ್ಮಲ್ಲೇ ರಂಗನಾಥ್ ಸ್ವಾಮಿ ಕಾಣಿಸ್ತಾವನ್ನೇ ಪೂಜಾರ್ರೆ. ಅಬಾ 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 ಅಬಾ, ಎಂತ ಒಳ್ಳೆ ಹುಡುಗ. ಆಂಜನೇಯನ್ ಥರ ಅವನು. ದೊಡ್ಡವ್ರು ಕಂಡ್ರೆ ಏನು ಪ್ರೀತಿ, ಭಯ, ಭಕ್ತಿ, ವಿನಯ. ಈಗಿನ ಕಾಲದಲ್ಲಿ ಪ್ರೀತಿಸಿದ ಹುಡುಗಿ ಸಿಕ್ಲಿಲ್ಲ ಅಂದರೆ ಕಾಟ ಕೊಡೋ ಹುಡುಗರೇ ಜಾಸ್ತಿ. ಅಂಥದ್ರಲ್ಲಿ ಆ ಹುಡುಗ ನಿನಗೆ ಜೀವನ ಪೂರ್ತಿ ಒಳ್ಳೆ ಗೆಳೆಯನಾಗಿರ್ತೀನಿ ಅಂತ ಆಸೆ ಪಡ್ತಾವನೆ. ಯೋಚನೆ ಮಾಡು, ಅವನು ನಿನ್ನ ಗಂಡ ಆಗೋದು ಬೇಡ ತಾನೆ? ಬಿಟ್ಬಿಡು, ಗೆಳೆಯನಾಗಿರ್ಲಿ. ನೋಡಮ್ಮ, ಜೀವನಕ್ಕೊಂದು ಒಳ್ಳೆ ಮಾತು ಹೇಳ್ತೀನಿ ಕೇಳು. ದೇವಸ್ಥಾನ ಅಂದಮೇಲೆ ಒಂದಾದ್ರೂ ಗಂಟೆ ಇರಲೇಬೇಕು. ಹುಡುಗಿ ಅಂದಮೇಲೆ ಅಟ್ಲೀಸ್ಟ್ ಒಬ್ಬನಾದ್ರೂ ಬಾಯ್ ಫ್ರೆಂಡ್ ಇರಲೇಬೇಕು. ಹುಡುಗ ತಪ್ಪು ಮಾಡ್ಬಿಟ್ಟಿದ್ದೀನಿ ಅಂತ ಕೊರಗ್ತಾ ಇದ್ದಾನಮ್ಮ. ಕ್ಷಮಿಸಿ, ದೊಡ್ಡೊಳಗಮ್ಮ. ಪೂಜೆಗೆ ಲೇಟ್ ಆದರೆ ದೇವ್ರು ಮುನ್ಸ್ಕೊಂಡ್ಬಿಡ್ತಾನಮ್ಮ. ನಾನು ಬರಲಾ? ಚೆನ್ನಾಗಿ ಯೋಚನೆ ಮಾಡಿ ಒಂದೊಳ್ಳೆ ನಿರ್ಧಾರ ತಗೊಳಮ್ಮ. ಅಂಜಲಿ, ಪ್ರಸಾದ ತಿನ್ನೋದು ಮರಿಬೇಡಮ್ಮ. ಕೃಷ್ಣಂಗೆ ನೈವೇದ್ಯ ಮಾಡಿರೋದು. ನಾನು ಬರ್ತೀನಿ. ವನಿತಾ ಫೋನ್ ಮಾಡಿದ್ಲು ಕಣ್ರೆ. ಹುಬ್ಳಿ ಬಸ್ ಸ್ಟಾಪ್ ಹತ್ರ ಅವ್ರ ರಿಲೇಟಿವ್ ಯಾರು ರಾಜು ಅನ್ನೋರು ಕಾಯ್ಕೊಂಡಿರ್ತಾರಂತೆ. ರೀಚ್ ಆದ ತಕ್ಷಣ ಒಂದು ಫೋನ್ ಮಾಡಿ ಅಂತ ಅಂದ್ಲು. ಹೌದಾ? ಓಕೆ, ಏನಾದ್ರೂ ತಿನ್ನೋಣ ಬಾರೆ. ನಾನು ಬೇಡ, ನಾನು ಇಲ್ಲೇ ಇರ್ತೇನೆ ಕಣ್ರೆ. ನಡಿಯ ಬೇಗ. ಕಳ್ಳೆಕಾಯಿ 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 ಮೇಡಮ್, ಕಳ್ಳೆಕಾಯಿ ಬೇಡ. 2 ರೂಪಾಯಿಗೆ ಬೇಡ. 1 ರೂಪಾಯಿಗೆ ಬೇಡ. ತೋಳಪ್ಪ. ರೇ, ಏನ್ ಹಂಗ್ ನೋಡ್ತಾ ಇದ್ದೀರಾ? ನಿನ್ನೆ ತಾನೇ ಫ್ರೆಂಡ್ಶಿಪ್ ಬ್ಯಾಂಕ್ ಕಟ್ಬಿಟ್ಟು ಇವತ್ತು ನೋಡಿದ್ರೆ ನಂಗೊಂದು ಮಾತು ಹೇಳಿದೆ, ನೀವೆಲ್ಲರೂ ಎಲ್ಲಿಗೋ ಹೊಂಟಿದ್ದೀರಲ್ಲ, ಫ್ರೆಂಡ್ಶಿಪ್ಗೆ ನೀವು ಮೋಸ ಮಾಡ್ದಂಗೆ ತಾನೆ. ನಾನು ಏನ್ರಿ ಮೋಸ ಮಾಡಿದ್ದೀನಿ? ನನ್ನ ಫ್ರೆಂಡ್ ಮದ್ವೆ ನಾನು ಹೋಗ್ತಾ ಇದ್ದೀನಿ. ನನ್ನೂ ಒಂದ್ ಮಾತು ಕರಿಬೇಕು ತಾನೆ. ನನ್ನ ಫ್ರೆಂಡ್ ನೀವು ನೋಡೇ ಇಲ್ಲ. ಅದು ಅಲ್ಲದೆ ಅವಳ ಮದ್ವೆಗೆ ನಾನು ಹೇಗ್ರಿ ಕರೆಯೋದು ನಿಮ್ಮನ್ನ? ಕರಿಬೇಕಪ್ಪ. ಇದೇ ಜಾಗದಲ್ಲಿ ನಮ್ ಗಂಡ ಇಕ್ಳಿತಿದ್ರೆ ಏನೋ ಮಚ್ಚ ಬತ್ತಿಯೇನೋ ಅನ್ನೋರು ಹೂ ಅಪ್ಪಿ ಅನ್ಬಿಟ್ಟು ಹೋಯ್ತಿದ್ದೆ. ನೋಡಿ, ನಿಮ್ ಫ್ರೆಂಡ್ಸ್ಗೆ ನೀವು ಫ್ರೆಂಡ್ ಆದ್ಮೇಲೆ ನಿಮ್ ಫ್ರೆಂಡ್ಸ್ ನನ್ಗೂ ಫ್ರೆಂಡ್ ಇದ್ದಂಗೆ ತಾನೆ. ನಾನು ನೀವು ಫ್ರೆಂಡ್ಸ್ ಆದ್ಮೇಲೆ ಆ ಫ್ರೆಂಡ್ಸ್ ನಿಮ್ಗೆ ಹೆಂಗೋ, ಈ ಫ್ರೆಂಡ್ ನಿಮ್ಗೆ ಹಂಗೆ ತಾನೆ. ಈ ಫ್ರೆಂಡ್ಶಿಪ್ ಅಲ್ಲಿ ನೀವ್ ಯಾಕ್ರಿ ಹುಳಿಂಡಾಗ್ ಬರ್ತೀರಾ? ಕರ್ಮ. ಓಹೋ, ಗೊತ್ತಾಯ್ತು. ಟಿಕೆಟ್ ಕೊಡಿಸ್ಬೇಕು ಅಂತ ತಾನೆ. ಆಲ್ರೆಡಿ ತಗೊಂಡಿದ್ದೀನಿ, ಡೋಂಟ್ ವರಿ. ಏನಂತೆ? ಹಾಯ್. ಹಾಯ್. ಓ, ಇವನ್ ಯಾಕೆ ಬಂದ ಇಲ್ಲಿ? ಹುಬ್ಳಿಗ ಮದ್ವೆಗೆ ಬರ್ತಿದ್ದಾನ ಅಂತ ಕೇಳಿ. ಹಾಗಾದ್ರೆ ಮದ್ವೆಗೂ ಬರ್ತೀರಾ? ನೀ ಬರ್ದೇ ಇರಕ್ಕಾಗತ್ತೀಯೇ? ನಿಮ್ಮ ಅಪ್ಪ ಅಮ್ಮನ್ಗಂತೂ ಬುದ್ಧಿ ಇಲ್ಲ. ಹೆಣ್ಣೆಕ್ಳನ್ನ ಒಬ್ಬೊಬ್ರನ್ನೇ ದೂರದವ್ರಿಗೆ ಬೇರೆ ಕಳಿಸ್ತವ್ರೆ. ಒಬ್ಬ ಗಂಡ ಇದ ಜೊತೆಗೆ ಬಂದ್ರೆ ಚೆನ್ನಾಗಿರುತ್ತೆ ಅನ್ನಿಸ್ತು, ಅದಕ್ಕೆ ಬಂದೆ ಸೆಕ್ಯೂರಿಟಿಗೆ. ವಾಟ್ ಗಾರ್ಡ್, ಯಾರ್ಯಾರಿಗೂ ಸೆಕ್ಯೂರಿಟಿ ಕೊಡಂಗ್ ಆಗೋದ್ವಿ. ಓಕೆ ಓಕೆ, ಲಿವ್ ಇಟ್ ಫ್ರೆಂಡ್ಶಿಪ್.
ಗಿಫ್ಟ್ ತಗೋಬೇಕಂದ್ರೆ ರೇ ಫ್ರೆಂಡ್ ಮದ್ವೆಗೆ ಯಾರನ್ನ ಗಿಫ್ಟ್ ತಗೊಂಡ್ ಹೋಯ್ತಾರ? ಮೈಸೂರಿಂದ ಹುಬ್ಳಿಗೆ ಹೋಯ್ತಾ ಇರೋದೇ ದೊಡ್ಡ ವಿಷಯ. ನಾವು ಮದ್ವೆಗೆ ಬಂದಿದೀವಿ ಅಂತ ಅವರೇ ನಮ್ಗೆ ಗಿಫ್ಟ್ ಕೊಟ್ಟು ಕಳ್ಸ್ಬೇಕು. ಯಾರಿದ್ರಿಪ್ಪ? ನಮ್ಮ ಸಿದ್ದಪ್ಪನ ಮಗಳ ಮದುವೆಗೆ ಬಂದವರೆಲ್ಲ ಇದ ಬಸ್ನ್ಯಾಗ ಅದಾರು, ಬೇರೆ ಬಸ್ಸಿಗೆ ಬಂದಾರು, ಇನ್ನ ಹಿಂದಿನ ಬಸ್ಸಿಗೆ ಬರೋರು ಅದಾರು, ಈ ಬಸ್ನ್ಯಾಗ ಇದ್ರು ಇರ್ಬೋದು. ಯಾರದಿರಪ್ಪ ಬಸ್ನ್ಯಾಗ? ನಮ್ಮ ಸಿದ್ದಪ್ಪನ ಮಗಳ ಮದುವೆಗೆ ಬಂದವರೆಲ್ಲ ಇದ ಬಸ್ನ್ಯಾಗ ಅದಿರಿಲ್ಲ. ನಾ ಎಷ್ಟೊತ್ತು ಬಂದು ಕಾಯಕತ್ತೆ, ಏನು ಫೋನ್ಯಾಗ ಮಾತಾಡಕತ್ತೀರ, ಏನು ಮಕ್ಕೊಂಡು ನಿದ್ದೆ ಮಾಡಕತ್ತೀರ? ಬಸ್ ಬಂದು ಭಾಳ ಆತಾತು, ಹುಬ್ಳಿ ಬಸ್ ಸ್ಟ್ಯಾಂಡ್ ಆಗಿದ್ರಿ. ಎದ್ದೇಳ್ರಪ್ಪ. ಯಾರ್ರೀ ಸಿದ್ದಪ್ಪ ಅವ್ರ ಮಗಳ ಮದ್ವೆಗೆ ಬಂದಿರೋರ್ನ ಕರ್ಕೊಂಡು ಹೋಗಕ್ ಬಂದಿರೋರು? ಯಾರ್ರೀ? ಟೀ ಕುಡಿತಿದ್ರೇನ್ರಿ, ಕಾಫಿ ಕುಡಿತಿದ್ರೇನ್ರಿ, ನಿದ್ದೆ ಮಾಡ್ತಿದ್ರೇನ್ರಿ, ಹರಟೆ ಹೊಡ್ಕೊ ಬಾಯ್ ಬಡ್ ಕೂತಿದ್ರೇನ್ರಿ? ಯಾರ್ರಿ ಒಂಚೂರು ಜ್ಞಾನ ಇಲ್ವನ್ರಿ? ಬಸ್ ಬಂದ್ ಏಟೋತಾಯ್ತು, ನಮ್ ಹೇಳೋರು ಕೇಳೋರು ಯಾರು ಇಲ್ವನ್ರಿ ಹುಬ್ಳಿಯಾಗೆ? ಓ ಅಲ್ಲೇ ಇರ್ಲಿ ಬಂದ್ ನಾನ ನೀವೆಲ್ಲ ಇತ್ಲಾಗ ಬಂದ್ ನಿಂತೀರ. ನೀವೇನು ಚಲವಿದ್ರೇನು? ಅವ್ ಚೆನ್ನಾಗಿದ್ರೇನು? ಅಪ್ಪ ಚೆನ್ನಾಗಿದ್ರೇನು? ಮಕ್ಳು ಚೆನ್ನಾಗಿದ್ರೇನು? ಹೆಂಡ್ರಿ ಚೆನ್ನಾಗಿದ್ರೇನು? ಮಳೆ ಬೆಳೆ ಎಲ್ಲ ಸೂಪರ್ ಏನ? ಲೇ ಯಪ್ಪ, ನಾ ಯಾವಾಗ ನಿನ್ನ ಮೊದಲ ಪರಿಚಯ ಇದೀನಿ. ನಿನ್ ಜೋಡಿ ಯಾವಾಗ ನಾ ಚಿಣಪಣಿ ಆಟ ಆಡಿದ್ದೆ? ನೀವ್ ಗೊತ್ತಿಲ್ವೇನ? ಹುಡುಗಿರ ಅಷ್ಟು ಮುಂದೆ ಕೋಲ್ ಇಟ್ಕೊಂಡು ಅಲ್ಲಾಡ್ಸ್ಕೊಂಡು ವಾಚ್ಮನ್ ಕೆಲಸ ಮಾಡಕತ್ತೀರಿ ತಾನೇ? ವಾಚ್ಮನ್ ಜೆರಾಕ್ಸ್ ಮಿಷಿನ್ ಗೊತ್ತೇಳ್ರಿ. ಲೇ ಯಪ್ಪ, 20 ಎಕರೆ ನೀರಾವರಿ ಜಮೀನ್ ಇಟ್ಕೊಂಡು ನಾ ಯಾಕ್ಲೆ ಹುಡುಗಿರ ಹಾಸ್ಟೆಲ್ ಮುಂದೆ ಕೋಲ್ ಇಟ್ಕೊಂಡು ವಾಚ್ಮನಿಕೆ ಮಾಡ್ಲಿ? ಅಲ್ಲ ತಾನೇ, 20 ಎಕರೆ ಭೂಮಿ ಇಟ್ಕೊಂಡು ಯಾರಾದ್ರೂ ಹುಡುಗಿರ ಅಷ್ಟೇ ಕಾಯಕ್ ಹೋಗ್ತಾರೇನ? ಅಲ್ಲ ನೀವಲ್ಲ, ನನ್ಗೆ ಗೊತ್ತು. ಅವನ್ ಯಾರೋ ನಿಮ್ಮಂಗೆ ಇರೋ ಪೆಂಗ. ಸುಮ್ನೆ ಯಾಕೆ ಕನ್ಫ್ಯೂಷನ್ಸ್? ಹೊರಡನ ಲೇಟ್ ಆಯ್ತು, ಬರ್ರಿ. ಬರ್ರಮ್ಮ ನೀವಲ್ಲ. ಏನಪ್ಪ ಇದು ಹುಡುಗಿ ಬಂದು ನಮ್ ಪೇಡ ನಮಗ ಹಂಚಾಕತ್ತಾನಲ್ಲ? ರೀ ಇವಯ್ಯ ನಮ್ನೇನಾದ್ರು ಕಿಡ್ನಾಪ್ ಮಾಡ್ತಾವನ? ಮದ್ವೆ ಹುಬ್ಳಿಲಿ ಅನ್ಬಿಟ್ಟು ಯಾವ್ದೋ ಹಳ್ಳಿ ಕರ್ಕೊಂಡು ಹೋಯ್ತಾವನೆ. ಹಲೋ, ಮದ್ವೆ ಇರೋದು ಹಳ್ಳಿನಲ್ಲೇ. ಹಳ್ಳಿ ಇಲ್ಲ? ಮೊದ್ಲೇ ಗೊತ್ತಾಗಿದ್ದಿದ್ರೆ ಬತ್ತನೇ ಇರ್ಲಿಲ್ಲಪ್ಪ. ಈ ಡವ್ಗಳ್ಗೇನ್ ಕಮ್ಮಿ ಇಲ್ಲ. ನೋಡ್ರಿ ಹೆಂಗ್ ಕಾಣ್ತಿದೆ ಉತ್ತರ ಕರ್ನಾಟಕದ ಮದುವೆ ಸಂಭ್ರಮದ ಮನಿ. ಇದೇನಪ್ಪ ಮನೇನೆ ಕಾಣ್ತಾ ಇಲ್ಲ? ಓ ಇಲ್ಲೈತೆ. ಓಹೋ ಬರ್ರಿ 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 ಬರ್ರಿ. ಚಲೋ ಅದಿರಿ? ಪ್ರಯಾಣ ಎಲ್ಲ ಆರಾಮಿತ್ತ? ಬೇಸ್ ಬೇಸ್ ಬೇಸ್. ಅವ್ವ ಮಗಳ, ನಿನ್ನ ಫ್ರೆಂಡ್ಸ್ ಬಂದಾರ. ಅಜು, ಇವ್ರಿಗೆಲ್ಲ ವ್ಯವಸ್ಥೆ ಮಾಡಪ್ಪ. ಚಿಂತನೆ ಬಿಡ್ರದ್ರದ್ದು. ಬಂದಿದ್ರು ಮಾರಾಯ. ಮನೆ ತುಂಬಾ ಬರೀ ಹೂವೇ ಐತೆ, ಗದ್ದೆ ತವ ಬರೀ ಹೂವೇ ಬೆಳಿಬೋದಪ್ಪ ಇವರು. ಬಂದ ಕೂಡಲೇ ಏನೋ ಹಣಿಕೆ ಹಾಕಿ ನೋಡಕತ್ತಿಯಲ್ಲಪ್ಪ. ಏನ್ ನೋಡಕತ್ತಿದೆ? ಅದ್ ಸರಿ, ನೀ ಮದ್ವೆ ಹೆಣ್ಣಿಗೆ ಏನಾಗ್ಬೇಕು ಅಂತ ಹೇಳಲೇ ಇಲ್ಲ. ಮದುವೆಯಾಗ ಹುಡುಗಿಲ್ಲನ? ಅವ್ರ ಅಪ್ಪಿಲ್ಲನ? ಅವ್ರ ಅಪ್ಪನ ತಂಗಿ ಮಗ ಇಲ್ಲನ? ಗೊತ್ತಾಯ್ತು ಬಿಡಿ. ಏನ್ ಗೊತ್ತಾತ? ಫಾರ್ ರಿಲೇಟಿವ್. ಯಪ್ಪ ಏನ್ ಕರೆಕ್ಟ್ ಹೇಳಿದ್ಲಿ ಯಪ್ಪ. ನೀ ಇಲ್ಲೇರ, ಹುಡುಗಿಯರ ಎಲ್ಲ ವ್ಯವಸ್ಥೆ ನಂದ ಐತಿ. ಬರ್ತೀನಿ. ವೆಲ್ಕಮ್. ಹೇಗಿತ್ತು ಜಾನಿ? ಚೆನ್ನಾಗಿತ್ತು. ನೆನ್ನೆನೆ ಬರ್ಬೇಕಾಗಿರೋರು ಇವತ್ ಬಂದಿದ್ದೀರಾ. ಇರ್ಲಿ ಇರ್ಲಿ. ಹಾಗಲ್ಲ, ಅದು ಅಪ್ಪನ್ ಹೇ, ಏನೇ ಇವನ್ನ ಕರ್ಕೊಂಡ್ ಬಂದಿದ್ಯಾ? ನಿಜವಾಗ್ಲೂ ಲವ್ ಆಗೋಯ್ತಾ ನಿನ್ಗೆ? ಲವ್ಗಿವು ಏನೂ ಇಲ್ಲ. ಕರ್ಮ ಮಧ್ಯ ದಾರಿಲಿ ಬೇತಾಳೆ ಬೆನ್ ಹತ್ಕೊಂಡಂಗೆ ಹತ್ಕೊಂಡ್ಬಿಟ್ಟ. ಹೇ ಸುಮ್ನಿರೆ. ಅವನ್ ಜೊತೆ ಪಾನಿಪುರಿ ತಿಂದಿದ್ ನನಗೆ ಗೊತ್ತಿಲ್ವಾ? ಹಾಯ್ ಸಿಸ್ಟರ್, ಹ್ಯಾಪಿ ಮ್ಯಾರಿಡ್ ಲೈಫ್. ಎಲ್ಲ ಒಳ್ಳೇದಾಗ್ಲಿ. ಮದ್ವೆ ಆದ್ಮೇಲೆ ಗಂಡನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಜಗಳ ಆಡ್ಕೊಂಡು ತವ್ರ ಮನೆಗೆಲ್ಲ ಬರಕ್ ಹೋಗ್ಬಿಡಿ. ಈ ಅಣ್ಣನ ಮನ್ಸಿಗೆ ತುಂಬಾ ನೋವಾಗತ್ತೆ. ಆಕ್ಚುಲಿ ಮ್ಯಾಟ್ರ್ ಏನು ಅಂದ್ರೆ, ನಾವ್ ಇನ್ವಿಟೇಷನ್ ಇಲ್ದೇ ಇದ್ರು ಮದ್ವೆಗೆ ಬರ್ತೀವಿ. ಆದ್ರೆ ಬೇರೆಯವ್ರ ತರ ಗಿಫ್ಟ್ ಇಲ್ದೆಲ್ಲ ಮದ್ವೆಗೆ ಬರೋದಿಲ್ಲಪ್ಪ. ನಮ್ ಕಡೆಯಿಂದ ಪುಟ್ಟು ಗಿಫ್ಟ್ ಒಪ್ಪಿಸ್ಕೋಬೇಕು. ನಿಮ್ಗೆ ಪಾನಿಪುರಿ ಮ್ಯಾಟ್ರ್ ಅಷ್ಟೇ ಗೊತ್ತಿರೋದು, ಒನ್ ಡೇ ಡೇಟಿಂಗ್ ಮ್ಯಾಟ್ರ್ ಎಲ್ಲ ಗೊತ್ತಿಲ್ಲ ಅನ್ನಿ. ರಾಜು ಅವರೇ, ಹಂಗೇನ್ ಪರವಾಗಿಲ್ಲ ಬಾಮ್ಮ ಬನ್ರೆ. ಮದುವೆ ಮನಿ ಪಾಯ್ದು ಚಲೋ ಚಲೋ ಹೆಣ್ಮಕ್ಳು ಅದಾರ. ಹೆಣ್ಮಕ್ಳು ಮನೆ ಹೋಗಿಕ್ಕೆ ಆಗ ಅಲ್ಲಿ ಮುಂದಕ್ಕೆ ಹೋಗಿ ಬಲಕ್ ಹೊಳ್ಳಿದ್ರ ಕಾಣುದ ಬಚ್ಚಲ್ ಮನಿ. ಪಟ್ ಅಂತ ಜಳಕ ಮಾಡಿ ತಯಾರಾಗಿಬಿಡು. ಆತ್ ಬಿಡಪ್ಪ. ನಮಗ ತಿರುಮಂತ್ರ ಶಾಣೆ ಅದಿ ನಡಿಪ. ಅದು ಸಾರಿ ರೀ. ಇಟ್ಸ್ ಓಕೆ. ನನ್ನ ಹೆಸರು ಪದ್ದು ಅಂತ. ಪದ್ದುನೋ ಪೆದ್ದುನೋ ಏನೋ ಒಂದು. ರೇ ಎಲ್ಲಿಗ್ರಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಎಲ್ರಿ ಮದ್ವೆ?
ನೋಡ್ಲೇ ತಮ್ಮ, ಈ ಪರಶುಗಡದಾಗ ಪೆಟ್ರೋಲ್ ಪಂಪ್ ಇಟ್ಕೊಂಡ್ರು ಮಾಲೀಕನಿಂದ ಹಿಡ್ಕೊಂಡು ದನ ಕಾಯು ಬಡವನ ಮಠ ಮದುವೆ ಮಾಡ್ಕೋಬೇಕಂದ್ರು ದೇವಸ್ಥಾನ ಕಲ್ಯಾಣಿ ಪಕ್ಕದಾಗಿರೋ ಮಂಟಪದಾಗ ಮದುವೆ ಮಾಡ್ಕೋಬೇಕು. ನಮ್ಮ ಊರನ್ನ ಲಗ್ನ ನೋಡ್ಬೇಕಂದ್ರೆ ನೀ 7 ಜನ್ಮದ ಪುಣ್ಯ ಮಾಡಿರ್ಬೇಕಲೇಪ್ಪ. ದೇವಾನ ದೇವತೆಗಳ ಆಕಾಶದೊಳಗೆ ಫುಲ್ ಟೈಮ್ ಡ್ಯೂಟಿ ಬಿಟ್ಟು ಅಕ್ಕಿ ಕಾಳು ಹಾಕ್ಬೇಕಂತ ಕಾಯ್ಕೋತ್ ನಿಂತಿರ್ತಾಳ ಅಂತ ನಮ್ಮಮ್ಮ ಹೇಳ್ತಿದ್ಲ. ಮತ್ತೆ ಯಾರು ಕಾಣಿಸ್ತಾನೆ ಇಲ್ಲ. ಅಯ್ಯೋ, ಈಗಿನ ಕಾಲದ ಹುಡುಗರಿಗೆ ಹಡದ ತಂದೆ ತಾಯಿನ ಕಣ್ಣಿಗೆ ಬೀಳುದಿಲ್ಲ, ಇನ್ನು ದೇವ್ರು ಎಲ್ಲಿಂದ ಕಣ್ಣಿಗೆ ಬೀಳ್ಬೇಕಲೇ ತಮ್ಮ. ಓಹೋ, ನಮಸ್ಕಾರ. ಆರಾಮದಿರೇ? ಚಲೋ ಇದ್ದೀನಿ. ನಾನು ಚಲೋ ಅದೀನಿ ನೋಡ್ರಿ. ಏನ್ ಎಲ್ಲಾ ಪೈಲ್ವಾನ್ರದನ್ನ ಕರ್ಕೊಂಡು ಎಲ್ಲಿ ಹೊಂಟಂಗೈತಿ? ಇಲ್ಲೇ ಗರಡಿ ಮನೆ ಕಡೆ ಬರಕತ್ತಿ. ಏನಲ್ಲೇ ಹಿಂಗ್ಯಾ ಗರ ಬಡದ್ರಲ್ಲಿ ಕಂಬ ಕೆರ್ಕೋತ್ ನಿಂತಿದೆ? ಕೆಡವಿ ಕಷ್ಟ ಆಗತ್ತದ ಸಾರ್. ದೇವತೆ ಕಂಡ್ಬಿಟ್ಲು ಸಾರ್. ದೇವತೆ ಎಲ್ಲಿ ಕಂಡ್ಲು? ಅಲ್ಲಿ ನೋಡಿ ಸಾರ್, ಮಧ್ಯದಲ್ಲಿ ಪಿಂಕ್ ಸ್ಯಾರಿ ಹಾಕೊಂಡ್ ಬರ್ತಾವಳಲ್ಲ, ಅವಳೇ ಸರ್ ನನ್ ದೇವತೆ. ಇದು ಯಾವ ದೇವತೆಲೆ? ಬೆಳ್ಳಗ ಹಂಗ ಒಣಗಿ ಜೊಣಗೆ ಇದ್ದಂಗ ಐತಿ, ಅದಕ್ಕೆ ಯಾಕೆ ದೇವತೆ ಅಂತ ಕಂಡು ಬಿದ್ಯಾ? ಅಲ್ಲೈತ್ ನೋಡ್ಲಿ, ಅದಕ್ಕೆ ಅನ್ಬೇಕು ದೇವತೆ ಅಂತ. ರೇ, ಆನೆ ತೋರ್ಸ್ ಅಂಬಾರಿ ಅಂತಿರಲ್ಲ, ಆನೆಗೂ ಅಂಬಾರಿಗೂ ವ್ಯತ್ಯಾಸ ಗೊತ್ತಿಲ್ವಾ ನಿಮ್ಗೆ? ಅಂದ್ರೇನಪ್ಪ, ನನ್ನ ಹೆಂಡ್ತಿನ ಆನೆ ಅಂತ ಡಿಸೈಡ್ ಮಾಡಿ ಬಿಟ್ಟನ. ಹೋಗ್ಲಿ ಬಿಡಪ್ಪ, ಅವ್ರ ಹುಡುಗಿಯರ ಅವ್ರಿಗೆ ದೇವತೆ. ಬಾ ಹೋಗೋಣ ಬಾ. ಇದ ನೋಡಪ್ಪ ಮದುವೆ ಮಾಡೋ ಮಂಟಪ. ಈ ಮಂಟಪದಾಗ ಕುತ್ಕೊಂಡು 3 ಗಂಟೆ ಹಾಕಿಬಿಟ್ರೆ 7 ಜನ ಮಕ್ಕಳು ಗಂಟು ಹುಚ್ಚಾಕ ಸಾಧ್ಯನ ಇಲ್ಲ.